ನಮಸ್ಕಾರ ಸ್ನೇಹಿತರೆ, ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಎಗ್ ಕೈಮಾ ಮಾಡೋದು ಹೇಗೆ ಅಂತ ಹೇಳಿ ತೋರಿಸೋದಕ್ಕೆ ಬರ್ತಾ ಇದ್ದೀನಿ. ಮೊದಲಿಗೆ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ 1 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕೊತಾ ಇದ್ದೀನಿ. ನಂತರ 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನು ಹಾಕೊತಾ ಇದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೊಂಡಿದ್ದೀನಿ. ಹಾಗೆ 2 ಇಂಚಷ್ಟು ಚಕ್ಕೆಯನ್ನು ಕಟ್ ಮಾಡಿ ಹಾಕೊತಾ ಇದ್ದೀನಿ. ಒಂದು 10 ಲವಂಗವನ್ನು ಹಾಕೊಂಡಿದ್ದೀನಿ. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಹೀಗೆ ಬಿಡಿಸಿ ಹಾಕೊತಾ ಇದ್ದೀನಿ. ನಂತರ ಒಂದು 4 ಸ್ಪೂನಷ್ಟು ಹುರುಗಡ್ಲೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಅದನ್ನು ಸಹ ಹಾಕೊಂಡಿದ್ದೀನಿ. ಈಗ ಇದನ್ನು ಕ್ಲೀನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸಿ ಆಗಿದೆ. ಈ ರೀತಿಯಾಗಿ ಮಿಕ್ಸಿ ಆದ ನಂತರ ಇನ್ನೊಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡು 1 ಕಪ್ಪಷ್ಟು ಹುರುಗಡ್ಲೆಯನ್ನು ಹಾಕೊಂಡಿದ್ದೀನಿ. ಹುರುಗಡ್ಲೆಯನ್ನು ಸಹ ಈ ರೀತಿಯಾಗಿ ನುಣ್ಣಗೆ ನೀರನ್ನು ಹಾಕೊಂಡೇ ಪುಡಿ ಮಾಡ್ಕೊತೀನಿ. ಈಗಾಗಲೇ ನಾವು ರುಬ್ಬಿಟ್ಕೊಂಡಂತಹ ಮಸಾಲವನ್ನು 1 ಕಪ್ಪಿಗೆ 1/4 ಕಪ್ಪಷ್ಟು ಮಸಾಲೆಯನ್ನು ತೆಗೆದಿಟ್ಕೊತಾ ಇದ್ದೀನಿ. ನಂತರ ನಾವು ಈ ಮಸಾಲವನ್ನು ಮುಂದಕ್ಕೆ ಯೂಸ್ ಮಾಡಬೇಕು. ಅದು ಯಾವಾಗ ಅಂತ ಹೇಳ್ತೀನಿ, ನೋಡೋಣ ಬನ್ನಿ. ನಂತರ ಈಗ ಈ ಮಸಾಲೆಗೆ 1 ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡು ಈ ರೀತಿಯಾಗಿ ರುಬ್ಕೊಂಡು ತಗೊತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ರುಬ್ಕೊಂಡಿದೆ. ನಂತರ ನಾನು ಒಂದು ಬೌಲನ್ನು ತಗೊಂಡು ಈಗಾಗಲೇ ರುಬ್ಬಿಟ್ಕೊಂಡಂತಹ ಹುರುಗಡ್ಲೆ ಪುಡಿಯನ್ನು ಹಾಕೊತಾ ಇದ್ದೀನಿ. ಅದಕ್ಕೆ 1 ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೊಂಡಿದ್ದೀನಿ. ಮತ್ತು 1 ಕಪ್ಪು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಕೊಂಡು ಅದನ್ನು ಹಾಕೊಬೇಕು. ಮತ್ತು 2 ಮೊಟ್ಟೆಯನ್ನು ಈ ರೀತಿಯಾಗಿ ಒಡೆದು ಅದರ ಮೇಲೆ ಹಾಕೊತಾ ಇದ್ದೀನಿ. ನಂತರ 1 ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡು ಈಗಾಗಲೇ ರುಬ್ಬಿ ತೆಗೆದಿಟ್ಕೊಂಡಂತಹ ಮಸಾಲ ಇತ್ತಲ್ಲ ಅದನ್ನು ಈಗ ಇಲ್ಲಿ ಯೂಸ್ ಮಾಡಬೇಕು. ಈಗ ಆ ಮಸಾಲವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಎಲ್ಲ ಮಸಾಲ ನಾವು ಏನೇನು ಹಾಕ್ಕೊಂಡಿದ್ವಿ ಐಟಮ್ಸು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿಯಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ. ಈಗ ಉಪ್ಪನ್ನು ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಮ್ಮ ಮಸಾಲ ಎಲ್ಲ ಇಂಗ್ರೀಡಿಯೆಂಟು ಮಿಕ್ಸ್ ಆಗಿ ರೆಡಿಯಾಗಿದೆ. ನಮಗೆ ಈಗ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಯನ್ನು ಕಟ್ಟಿ ಇಟ್ಕೋಬೇಕು. ನಾವು ಎಷ್ಟು ಮಸಾಲವನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅಷ್ಟು ಮಸಾಲದ ವನ್ನು ಈ ರೀತಿಯಾಗಿ ಉಂಡೆಯನ್ನು ಕಟ್ಕೊಂಡು ಎತ್ತಿಟ್ಕೋಬೇಕು. ಈಗ ಒಲೆಯ ಮೇಲೆ ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆಯನ್ನು ಹಾಕ್ಕೊಂಡು 2 ಪಲಾವ್ ಎಲೆಯನ್ನು ಹಾಕೊತಾ ಇದ್ದೀನಿ. ಅದನ್ನು ಕೆಂಪು ಬಣ್ಣಕ್ಕೆ ಬಂದ ತಕ್ಷಣ 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೊತಾ ಇದ್ದೀನಿ. ನಾವು ಅಲ್ಲಿ ಉಂಡೆ ಕಟ್ಟೋದಕ್ಕೂ ಸಹ ಖಾರದ ಪುಡಿ ಹಾಕಿದ್ವಿ, ನೋಡಿಕೊಂಡು ಖಾರದ ಪುಡಿಯನ್ನು ಹಾಕೊಬೇಕು. ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಫ್ರೈ ಆದ ನಂತರ ನಾವು ಇದಕ್ಕೆ ಈಗಾಗಲೇ ರುಬ್ಬಿ ತೆಗೆದಿಟ್ಕೊಂಡಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಬೇಕು. ಹಾಗೆಯೇ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಸಹ ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಸಹ ಇದಕ್ಕೆ ಹಾಕೋಬೇಕು. ಅದರಿಂದ ಮಿಕ್ಸಿನೂ ಕ್ಲೀನ್ ಆಗುತ್ತೆ, ನಮ್ಮ ಮಸಾಲನೂ ವೇಸ್ಟ್ ಆಗೋದಿಲ್ಲ. ನಂತರ ನಮಗೆ ಸಾಂಬಾರು ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನು ಹಾಕಿಬಿಟ್ಟು ನಾವು ಸಾಂಬಾರನ್ನು ರೆಡಿ ಮಾಡ್ಕೋಬೇಕು. ನಾವು ಎಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ಅಷ್ಟಕ್ಕೆ ರೆಡಿ ಮಾಡ್ಕೋಬೇಕು. ಈಗ ನೋಡಿ ನಾನು ಇಷ್ಟು ಸಾಂಬಾರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 3 ಮೊಟ್ಟೆಯನ್ನು ಒಡೆದು ಅದನ್ನು ಹಾಕೊತಾ ಇದ್ದೀನಿ. ಇದರಿಂದಾಗಿ ನಮ್ಮ ಮನೆಯಲ್ಲಿರೋರು ಮೊಟ್ಟೆ ಬೇಕು ಅಂತ ಹೇಳಿದ್ರು ಅದು ಸಹ ಸಿಗುತ್ತೆ. ಇದು ಆಪ್ಷನಲ್ಲು, ನೀವು ಮೊಟ್ಟೆಯನ್ನು ಒಡೆದು ಹಾಕೋಬೋದು ಅಥವಾ ಹಾಗೆಯೇ ನಾವು ಕೈಮಾ ಉಂಡೆನೇ ಅಷ್ಟೇ ತಿಂತೀವಿ ಅಂದರೆ ಕೈಮಾ ಉಂಡೆನೇ ಬಿಟ್ಟರೆ ಆಗತ್ತೆ. ಈಗ ಚೆನ್ನಾಗಿ ಸಾಂಬಾರು ಕುದಿ ಬರೋ ಟೈಮಿಗೆ ನಾವು ಕೈಮಾ ಉಂಡೆಯನ್ನು ಇದಕ್ಕೆ ಒಂದೊಂದಾಗೆ ಬಿಡ್ತಾ ಬರಬೇಕು. ನಾವು ಎಷ್ಟು ಉಂಡೆಯನ್ನು ಮಾಡ್ಕೊಂಡಿದ್ದೀವಿ ಅಷ್ಟು ಆ ಸಾಂಬಾರಿನಲ್ಲಿ ಮುಳುಗುವ ರೀತಿಯಲ್ಲಿ ಬಿಟ್ಟು ಒಂದು 10 ನಿಮಿಷ ಕುದಿಸಿದ್ರೆ ಮೊಟ್ಟೆ ಕೈಮಾ ಸಾಂಬಾರು ರೆಡಿ ಆಗುತ್ತೆ. ನಾನು ಸ್ವಲ್ಪ ಸಾಂಬಾರನ್ನು ಗಟ್ಟಿಯಾಗೇ ಮಾಡಿದ್ದೀನಿ. ನೀವು ನಿಮಗೆ ಯಾವ ರೀತಿಯ ಬೇಕೋ ಆ ರೀತಿಯಲ್ಲಿ ಮಾಡ್ಕೋಬೋದು. ಈಗ ನಾನು ಈ ಸಾಂಬಾರನ್ನು ಮುದ್ದೆ ಜೊತೆಗೆ ಸವಿಯಲು ಸಿದ್ಧಾಗಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ಯಾವ ರೀತಿ ಬಂತು ಅಂತ ಹೇಳಿ. ಇದು ಯಾವುದೇ ಮಟನ್ ಅಥವಾ ಚಿಕನ್ ಕೈಮಾಗೂ ಕಮ್ಮಿ ಇಲ್ಲ, ಅಷ್ಟೇ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಾಗತ್ತೆ.
ನೀವೊಮ್ಮೆ ಟ್ರೈ ಮಾಡಿ ಹೇಗೆ ರುಚಿ ಬಂತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ನೋಡಿ ಇದು ಎಷ್ಟು ನೀಟಾಗಿ ಕಾಣಿಸ್ತಿದೆಯೋ ಅಷ್ಟೇ ರುಚಿಕರವಾಗಿದೆ. ನಾವು ಇದನ್ನು ಸವಿದು ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದ ನೋಟಿಫಿಕೇಷನಿಗೋಸ್ಕರ ಬೆಲ್ ಐಕನನ್ನು ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋವೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.